ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ಅಂತ ಒಂದು ಮಹತ್ವವಾದ ಪ್ರಮುಖವಾದ ಸುದ್ದಿಯೊಂದಿಗೆ ನಾನು ನನ್ನ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಹೇಳ ಬಯಸುತ್ತೇನೆ. ನೋಡಿ, ನನ್ನ ನಂಬರ್ 1 ಚಾನಲು ಎಲ್ಲರಿಗೂ ಸೊಗಸಾಗಿ ಬರ್ತಾ ಇದೆ ಅನ್ನೋದು ನನ್ನ ನಂಬಿಕೆ. ಆ ನಂಬಿಕೆ ದೃಢ ನಿರ್ಧಾರದಿಂದ, ಒಂದು ಆತ್ಮವಿಶ್ವಾಸದಿಂದ ನಾನು ಈ ಚಾನಲ್ಗೆ ಕೈ ಹಾಕಿ ಮುನ್ನುಗ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಸಹಕಾರ, ನಿಮ್ಮ ಆ ಪ್ರಮುಖ ಆಶೀರ್ವಾದ, ನಿಮ್ಮ ಬೆಂಬಲ ನನಗೆ ಇದೆ ಅಂತ ಇವತ್ತು ಪ್ರಖರವಾಗಿ ಬೆಳೀತಾ ಇದೆ ನನ್ನ ಚಾನಲು. ಆ ಚಾನಲ್ಗೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲು ಆ ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮಗೆ ಒಳ್ಳೊಳ್ಳೆ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಇವತ್ತಿನ ಪ್ರಮುಖ ಸುದ್ದಿ ಏನಂದರೆ, ಒಂದು ಭಾಳ ಒಳ್ಳೆಯ ಸುದ್ದಿ ತೊಗೊಂಡ್ಬಂದಿದ್ದೀನಿ ನಾನು ಇವತ್ತು. ನೋಡಿ, ಘಟಪ್ರಭಾ ಪೊಲೀಸರಿಗೆ ಎಚ್ಚರಿಕೆ. ಯಾವ ಎಚ್ಚರಿಕೆ ಅಪ್ಪ? ಪೊಲೀಸರಿಗೆ ಎಚ್ಚರಿಕೆ ಅಂದ್ರೇನು? ಯಾವ ಎಚ್ಚರಿಕೆ? ಒಂದು ಸೌಹಾರ್ದತೆಯಿಂದ ಒಳ್ಳೆಯ ಕ್ರಿಮಿನಲ್ ಆಗಬಾರದಂತ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವುದಕ್ಕೋಸ್ಕರ ನಾನು ಇವತ್ತು ಒಂದು ಪೊಲೀಸರಿಗೆ ಒಂದು ಸಲಹೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆ ಎಚ್ಚರಿಕೆ ಯಾವುದಪ್ಪ? ನೋಡಿ, ಘಟಪ್ರಭಾ ಮಲ್ಲಾಪುರ PG ದುಬ್ದಾಳ ಗ್ರಾಮ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ಬೃಹದಾಕಾರವಾಗಿ ಬೆಳೀತಾ ಇದೆ ಘಟಪ್ರಭಾ. ಪೊಲೀಸ್ ಸಿಬ್ಬಂದಿ ಕಡಿತ ಕಳೆದ ಒಂದು 4 ದಿನಗಳ ಎಪಿಸೋಡ್ದಲ್ಲಿಯೂ ನಾನು ಹೇಳಿದ್ದೆ ಸುದ್ದಿ ಮುಖಾಂತರ. ಇಲ್ಲಿ ಏನಾಗ್ಬಿಟ್ಟಿದೆ, ಘಟಪ್ರಭಾದಲ್ಲಿ ಬಿಹಾರ್, ರಾಜಸ್ಥಾನ್, ದೆಹಲಿ ಎಲ್ಲೆಲ್ಲಿಂದೋ ಬಂದು ವ್ಯಾಪಾರ ಮೂಲದಿಂದ ಬರ್ತಾ ಇದ್ದಾರೆ ಘಟಪ್ರಭಾದಲ್ಲಿ. ಏನೋ ಒಂದು ಅಂಗಡಿ ತೆಗಿತಾರೆ, ಏನೋ ಒಂದು ಸ್ವೀಟ್ ಮಾರ್ಟ್ ತೆಗಿತಾರೆ, ಯಾವುದೋ ಒಂದು ಕಿರಾಣಿ ಅಂಗಡಿ ತೆಗಿತಾರೆ. ಇವರು ಬಂದ ತಕ್ಷಣ ಇಲ್ಲಿ ಕೆಲವರ ಗೆಳೆತನ ಮಾಡಿ, ಆ ಗೆಳೆತನದ ಮೂಲಕ, ತಮ್ಮ ಮಾತಿನ ಮಲ್ಲಿನ ಮೂಲಕ, ಚಾಕಚಕ್ಯತೆಯಿಂದ ಅವರ ಗೆಳೆತನವನ್ನು ಸಂಪಾದಿಸಿ ಅವರಿಗೆ ಬ್ಯಾಂಕ್ ಲೋನ್ ಮುಖಾಂತರ ದುಡ್ಡುಗೋಸ್ಕರ ಜಾಮೀನು ಪಡಿತಾರೆ. ಆ ಜಾಮೀನು ಪಡೆದ ತಕ್ಷಣ ಲಕ್ಷಾಂತರ ರೂಪಾಯಿ ತೆಗೆದುಕೊಂಡು 4 ದಿನದಲ್ಲಿ ಫರಾರಿ ಆಗ್ತಾರೆ. ಇಲ್ಲಿ ರಥದಷ್ಟರು ಘಟಪ್ರಭಾದಲ್ಲಿ ಎಷ್ಟೋ ಜನ ವಂಚನೆಗೊಳಪಟ್ಟಿದ್ದಾರೆ ಪಾಪ. ಕೆಲವರು ನನ್ನ ಚಾನಲ್ಗೆ ಬಂದು, ನನ್ನ ಕಚೇರಿಗೆ ಬಂದು ಹೇಳಿದರು, ಈ ರಾಜಸ್ಥಾನಿ ಮತ್ತು ಈ ಜನ ಬರ್ತಾ ಇದ್ದಾರೆ ಹೊರಗಡೆಯಿಂದ, ಈ ಜಿಲೇಬಿ ಮಾರೋರು, ಇಂಥವರೆಲ್ಲ ಬಂದು ಸರ್ ನಮಗೆ ಭಾಳ ತೊಂದರೆಯಲ್ಲಿದ್ದೀವಿ, ನಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಒಂದು ಜಾಮೀನು ಆಗಿ ಅಂತ. ಆ ಜಾಮೀನು ಆದ ತಕ್ಷಣ ಇವ್ರೇನೋ ಅವ್ರ ಮಾತಿನ ಮರಳಿಗೆ ಇವ್ರದ್ದು ಮಹಾ ತಪ್ಪು, ಮೊದಲು ಇವ್ರು ಜಾಮೀನು ಆಗಬಾರ್ದು, ಅದನ್ನು ಒಪ್ಕೋತೀನಿ ನಾನು. ಜಾಮೀನು ಏನೋ ಒಂದು ಮಾನವೀಯತೆ ಆಧಾರದ ಮೇಲೆ ಅಕ್ಕಪಕ್ಕದಲ್ಲಿ ಉದ್ಯೋಗ ಮಾಡುವುದಕ್ಕೋಸ್ಕರ ಕೂಡಿ ಇದ್ದಾಗ ಅವರು ಒಂದು ಜಾಮೀನು ಹಾಕ್ತಾರೆ. ಜಾಮೀನು ಆದ ತಕ್ಷಣ 1-2 ಲಕ್ಷ ರೂಪಾಯಿ ತೊಗೊಂಡು ಹೋಗ್ಬಿಡ್ತಾರೆ. ಬ್ಯಾಂಕ್ನವ್ರು ಏನು ಮಾಡ್ತಾರಪ್ಪ, ಜಾಮೀನ್ದವ್ರು ಯಾರು, ಮೂಲತಃ ಇಲ್ಲಿ ಅವನು ಬಿಡೋಲ್ಲ. ಇಂಥ ಎಷ್ಟೋ ಘಟನೆಗಳಾಗ್ತಾ ಇದ್ದಾವೆ. ಈಗ ಘಟಪ್ರಭಾದಲ್ಲಿ ಅವರು ಬಂದು ನೆಲೆ ಊರಿದ ತಕ್ಷಣ ಅವರ ಪ್ರತಿಯೊಂದು ದಾಖಲಾತಿಗಳು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅವರ ಪ್ರಮುಖ ದಾಖಲೆಗಳು, ರೇಷನ್ ಕಾರ್ಡ್ ಇದೆಯಾ, ವೋಟರ್ ID ಇದೆಯಾ, ಅವರು ಮೂಲತಃ ಎಲ್ಲಿಯವರು, ಅವರ ದಾಖಲೆಗಳು, ಯಾವ ರಾಜ್ಯದಲ್ಲಿ ಅವರ ಗ್ರಾಮ ಇದೆ, ಅವರ ಕುಟುಂಬದ ಸದಸ್ಯರು ಎಷ್ಟು, ಎಲ್ಲಿ ಬಾಡಿಗೆಯಲ್ಲಿದ್ದಾರೆ, ಆ ಬಾಡಿಗೆದಾರರು ಕೊಟ್ಟಂತ ಬಾಡಿಗೆ ಕರಾರ ಪತ್ರದ ನಕಲನ್ನು ಪೊಲೀಸ್ ಇಲಾಖೆಗೆ ಒಪ್ಪಿಸಬೇಕಂತ ಸೂಕ್ತ ಪೊಲೀಸ್ DGP ಅವರ ಸೂಕ್ತ ಆದೇಶ ಇದೆ. ಬಾಡಿಗೆದಾರರೇ, ಬಾಡಿಗೆ ಕೊಡುವ ಮಾಲಕರೇ, ಎಚ್ಚರಿಕೆ ಅನ್ನೋದು. ನೀಲಮಣಿ ನಮ್ಮ ಮೇಡಮ್ ಇದ್ರು, ಅವರು ಈಗಿದ್ದಾರೆ. ಈಗ ಅವರು ಒಂದು ಸುತ್ತೋಲೆ ಹೊರಡಿಸಿದ್ರು. ಏನಂತ? ಯಾವ ಅಪರಿಚಿತ ವ್ಯಕ್ತಿಗಳು ನಿಮಗೆ ನೆರೆ ರಾಜ್ಯದಾಗಲಿ ಹೊರ ರಾಜ್ಯದಾಗಲಿ ಎಲ್ಲಿಯವರು ಆಕಸ್ಮಿಕವಾಗಿ ಒಂದು ವ್ಯಾಪಾರ ದೃಷ್ಟಿಯಿಂದ ಬಂದು ಘಟಪ್ರಭಾದಲ್ಲಿ ನಿಮ್ಮೂರಲ್ಲಿ, ನಿಮ್ಮ ನಗರದಲ್ಲಿ ಬಾಡಿಗೆ ರೂಪದಲ್ಲಿ ಹೆಚ್ಚಿನ ಬಾಡಿಗೆ ಆಸೆ ತೋರಿಸಿ ಬಾಡಿಗೆ ಮನೆ ಹಿಡಿದ ತಕ್ಷಣ ಅವರ ಪ್ರಮುಖ ದಾಖಲೆಗಳನ್ನು ಪಡೆದುಕೊಳ್ಳಿ. ಆ ಪ್ರಮುಖ ದಾಖಲೆಗಳನ್ನು ಪಡೆದುಕೊಂಡು ಅವರಿಂದ ಕರಾರು ಪತ್ರ ಮಾಡಿಕೊಂಡು ಅದರ ನಕಲು ಫೋಟೋ ಸಮೇತ ಒಂದು ಪೊಲೀಸ್ ಠಾಣೆಯಲ್ಲಿ ನೋಂದಾಯಿಸಿ, ಪೊಲೀಸ್ ಠಾಣೆಯಲ್ಲಿ ಒಂದು ಸಂಗ್ರಹ ಮಾಡಲಿಕ್ಕೆ ಒಂದು ಕೊಡಿ. ಯಾಕಂದ್ರೆ ಒಂದು ನಾಳೆ ಒಂದು ದೊಡ್ಡ ಬೃಹತಾಕಾರದ ಏನಾದರೂ ಒಂದು ಕ್ರೈಮ್ ಆಯಿದ್ರು, ಯಾವುದೋ ಒಂದು ಅನಾಮಧೇಯ ವ್ಯಕ್ತಿಗಳು ಬಂದು ಏನು ಇಲ್ಲೀಗಲ್ಲು, ಅನೈತಿಕ ಯಾವುದಾದ್ರೂ ಒಂದು ಕೃತ್ಯ ಆಗಲಿ, ವಿಧ್ವಂಸಕ ಕೃತ್ಯಗಳನ್ನಾಗಲಿ ಏನಾದರೂ ಮಾಡಿದರೆ ನಾಳೆ ಇಲ್ಲಿ ಇರೋವಂಥ ಬಾಡಿಗೆ ಮಾಲಕ ಇದರಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತದೆ. ಅದಕ್ಕೋಸ್ಕರ ಬಾಡಿಗೆ ಮಾಲೀಕರು ತುಂಬ ಎಚ್ಚರದಿಂದ ವಹಿಸಿ, ನೀವು ನಿಮ್ಮವರಿಗೆ, ಕನ್ನಡಿಗರಾಗಲಿ ಇಲ್ಲಿ ಲೋಕಲ್ ಇದ್ದವರಿಗೆ ಪರಿಚಯ ಮುಖಾಂತರ ನೀವು ಮನೆ ಬಾಡಿಗೆ ಕೊಟ್ಟರೂ ಸಹಿತ ಅವರು ಮೂಲತಃ ಎಲ್ಲಿಯವರು, ಯಾವ ರಾಜ್ಯದಿಂದ ಬಂದಿದ್ದಾರೆ, ಈ ದಾಖಲೆಗಳನ್ನು ನೀವು ಪೊಲೀಸ್ ಠಾಣೆಗೆ ಕೊಟ್ಬಿಟ್ರೆ ಪೊಲೀಸರಿಗೂ ಒಂದು ಕ್ರಮ ತೆಗೆದುಕೊಳ್ಳಲಿಕ್ಕೆ ಒಂದು ಸದಾವಕಾಶ ಸಿಗುತ್ತೆ. ಅವರಿಗೆ ಒಂದು ತಮ್ಮ ಕೆಲಸ ಕಾರ್ಯ ಒತ್ತಡ ಕಡಿಮೆ ಆಗುತ್ತೆ. ನೀವು ಪ್ರತಿಯೊಂದು ಏನಾದರೂ ನಿಮ್ಮ ಒಳ ಒಪ್ಪಂದ ಮಾಡಿಕೊಂಡು ನೀವು ಬಾಡಿಗೆ ಕೊಟ್ಟು ಏನಾದರೂ ಒಂದು ಕ್ರಿಮಿನಲ್ ಕ್ರೈಮ್, ಒಂದು ಅಪರಾಧ ಚಟುವಟಿಕೆ ಆದರೆ ಆಮೇಲೆ ಪೊಲೀಸರ ಮೊರೆ ಹೋಗ್ತೀರಾ, ಪೊಲೀಸರಿಗೆ ಟೆನ್ಷನ್ನು.
ಎಲ್ಲಪ್ಪ ಮೊದಲೇ ಏನಾದರೂ ಮಾಡಬೇಕಾಗಿತ್ತು, ನಾವು ಅವ್ರ ದಾಖಲೆಗಳು ಇದ್ದರೆ ನಾವು ಏನಾದರೂ ಬೇರೆ ರಾಜ್ಯದ ಪೊಲೀಸರನ್ನು ಸಂಪರ್ಕಿಸಿ ಅವರನ್ನು ಈ ಹಿಡಿದು ತರಬಹುದಿತ್ತು. ಇಂಥ ಅಪರಾಧಿಕ ಚಟುವಟಿಕೆಗಳು ಈಗ ಎಷ್ಟೋ ಜನರು ಇಂಥ ಕೆಲಸ ಮಾಡಿ ಇಲ್ಲಿಂದ ಪರಾರಿಯಾಗಿದ್ದಾರೆ. ಆ ದಾಖಲೆಗಳನ್ನ ನೋಡಿದರೆ ಅವರು ದಾಖಲೆಗಳನ್ನೆಲ್ಲ ಫೇಕ್ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಆನ್ಲೈನ್ದಲ್ಲಿ ಚೆಕ್ ಮಾಡಬೇಕು, ನಕಲಿ ಏನೋ ಕೊಟ್ಬಿಟ್ಟಿದ್ದಾರೆ. ಹೋಗಿ ನೋಡಿದಾಗ ಆ ರಾಜ್ಯದಲ್ಲಿ ಆ ಗ್ರಾಮದಲ್ಲಿ ಈ ವ್ಯಕ್ತಿ ಇಲ್ಲವೇ ಇಲ್ಲ ಅಂತ 20-30 ಸಾವಿರ ರೂಪಾಯಿ ಕಾರು ಬಾಡಿಗೆ ಮಾಡಿಕೊಂಡು ಹೋಗಿ ವಾಪಸ್ಸು ಬಂದು ತಮ್ಮ ಜಾಮೀನಾದಂಥ ದುಡ್ಡನ್ನು ಬ್ಯಾಂಕಿಗೆ ತುಂಬ್ತಾ ಇದ್ದಾರೆ. ಇಂಥದ್ದೊಂದು ಘಟನೆಗಳು ನಡೀತಾ ಇದ್ದಾವೆ. ಯಾಕೆಂದ್ರೆ ಇದು ಬೃಹತ್ ಘಟಪ್ರಭಾ ಬೆಳೀತಾ ಇದೆ. ಇಲ್ಲಿ ಯಾರು ಏನು ಎಲ್ಲೆವರು ಅನ್ನೋದು ಕೇಳೋ ಪರಿಸ್ಥಿತಿ ಬಂದಿದೆ. ನನ್ನನ್ನೇ ಕೇಳಿದ್ರು ಎಷ್ಟೋ, ನೀವು ಎಲ್ಲಿಂದ ಬಂದಿದ್ದೀರಾ ಸರ್, ಎಲ್ಲೇ ನಿಮ್ಮ ಮೂಲತಃ ಎಲ್ಲಿಂದ ಬಂದಿದ್ದೀರಾ ಘಟಪ್ರಭಾಕ್ಕೆ ಅಂತ. ನನ್ನ ಹುಟ್ಟೂರಿದು, ನನ್ನ ಹುಟ್ಟೂರು, ಇಲ್ಲೇ ನಾನು ಬೆಳೆದಿದ್ದು, ನನ್ನ ಓದು ಇಲ್ಲೇ ಆಗಿದ್ದು. ಆದರೂ ನನಗೆ ಕೇಳುವಂಥ ಪ್ರಶ್ನೆಗಳು, ಇಂಥ ಪ್ರಶ್ನೆಗಳು ಕೇಳುವಂಥ ಜನ ಬಂದುಬಿಟ್ಟಿದ್ದಾರೆ. ಅಂದರೆ ಯಾವ ಮಟ್ಟಿಗೆ ಈ ಘಟಪ್ರಭಾ ಬೆಳೆದಿದೆ. ಅದಕ್ಕೆ ಪೊಲೀಸ್ ಇಲಾಖೆ, ಮಾನ್ಯ CPI ಮೂಡಲ್ಗಿ, ಘಟಪ್ರಭಾ PSI ತಕ್ಷಣ ಒಂದು ಈ ಹೊರ ರಾಜ್ಯದಿಂದ ಬಂದಂಥ ವ್ಯಾಪಾರಸ್ಥರ ಒಂದು ಸಭೆಯನ್ನು ಕರೆದು ಅವರ ಮೂಲ ದಾಖಲೆಗಳನ್ನು ಒದಗಿಸಲಿಕ್ಕೆ ಸಂಬಂಧಪಟ್ಟ ಎಲ್ಲಿ ಬಾಡಿಗೆದಾರ ಇದ್ದಾರೆ ಅವರು ಆ ಮಾಲೀಕರಿಂದ ಒಂದು ಮುಚ್ಚಳಿಕೆ ಬರೆಸಿಕೊಂಡ್ರೆ ಅಪರಾಧ ಚಟುವಟಿಕೆಗಳು ಕಡಿಮೆ ಆಗ್ತವೆ ಅನ್ನೋ ನನ್ನ ಭಾವನೆ. ನಾನು ನಂಬರ್ 1 ಚಾನಲ್ ಮುಖಾಂತರ ಈ ಒಂದು ಎಚ್ಚರಿಕೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಜನ ಜಾಗೃತ ಆಗಬೇಕು. ಜಾಗೃತ ಆದರೆ ನಮ್ಮ ಕ್ರೈಮು, ಅಪರಾಧ ಚಟುವಟಿಕೆಗಳು ಕಡಿಮೆ ಆಗ್ತವೆ. ಈ ದಿಸೆಯಲ್ಲಿ ನನ್ನ ನಂಬರ್ 1 ಚಾನಲು ಈ ನಿಮ್ಮ ಅಭಿಯಾನ ಜೊತೆ ನಾನು ಕೈ ಜೋಡಿಸ್ತೀನಿ. ಇದರಲ್ಲಿ ನನ್ನ ನಂಬರ್ 1 ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಜೊತೆ ಕೈ ಜೋಡಿಸಿ ಒಳ್ಳೊಳ್ಳೆ ಸುದ್ದಿ